ಮಕ್ಕಳಿಗೆ ಹೇಳ್ಕೊಟ್ರೆ ಇದನ್ನು ಸರಿಪಡಿಸೋಕ್ಕೆ ಸಾಧ್ಯನಾ? ಮತ್ತು ಕುಮಾರಸ್ವಾಮಿ ಅವರು ಹೇಳಿದಾಗೆ ಪಠ್ಯಪುಸ್ತಕಗಳಿಗೆ ನಮ್ಮ ಈ ಭಗವದ್ಗೀತೆನ ಇಂಥ ಒಳ್ಳೊಳ್ಳೆ ಇದನ್ನು ಸ್ವಲ್ಪ ಅಳವಡಿಸ್ಬೇಕು. ಆಗ ಮಕ್ಕಳಿಗೆ ಸುಸಂಸ್ಕೃತವಾಗಿ ಭಾಳ ಸಾಧ್ಯವಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪ್ರಶ್ನೆ ಬೇಡ, ಸಾಧ್ಯವಾಗತ್ತೆ ಅಂತಲೇ ಶುರು ಮಾಡಬೇಕು. ಪ್ರಶ್ನೆ ಇಟ್ಕೊಂಡು ಪ್ರಶ್ನಾ ಚಿಹ್ನ ಇಟ್ಕೊಂಡು ಏನೂ ಶುರು ಮಾಡಬಾರ್ದು. ಸಾಧ್ಯವಾಗಬೇಕು ಅಷ್ಟೇ. ಮಕ್ಕಳು ಹಾಳಾಗ್ತಿದ್ದಾರೆ ನೋಡಿ, ಎಲ್ಲ ಮಕ್ಕಳು ಹಾಳಾಗಿದ್ದಾರೆ ಅಂತ ನಾನು ಒಪ್ಕೊಳ್ಳಲ್ಲ. ನಾನು ತುಂಬ ಯುವ ಜನರೊಂದಿಗೆ ಕೆಲಸ ಮಾಡ್ತೀನಿ. ತುಂಬ ಯುವ ಜನರಿಗೆ ಈಗ ಅರ್ಥ ಆಗೋಕ್ಕೆ ಶುರು ಆಗಿದೆ. ಈಗ ನನ್ನ ಸರ್ಕಲ್ಸಲ್ಲೇ ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೆಚ್ಚು ಕಡಿಮೆ 16ರಿಂದ 45 ವರ್ಷದ ವಯಸ್ಸಿನವರೇ ಎಲ್ಲ ಇರೋದು. ಎಲ್ಲ ಯಂಗ್ ಪ್ರೊಫೆಷ್ನಲ್ಸ್ ಅಂತ ಹೇಳ್ಬೋದು. ಪ್ರಪಂಚಾದ್ಯಂತ ನೋಡ್ಕೊಂಬಂದಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದೆ, CAಗಳಾಗಿದ್ದಾರೆ, ಎಲ್ಲ ನೋಡಿಬಿಟ್ಟಿದ್ದಾರೆ. ಜಗತ್ತು ನೋಡಿಬಿಟ್ಟಿದ್ದಾರೆ. ಇಲ್ಲೂ ನೋಡಿದ್ದಾರೆ, ಅಲ್ಲೂ ನೋಡಿದ್ದಾರೆ, ಹಣ ನೋಡಿದ್ದಾರೆ, ಸ್ಟೇಟಸ್ ನೋಡಿದ್ದಾರೆ, ಡ್ರೀಮ್ ಕಾರು, ಡ್ರೀಮ್ ಬಂಗ್ಲೆ ಎಲ್ಲ ಆಗೋಗಿದೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಎಲ್ಲ ಆಯಿತು, ಇನ್ನೇನು ಸ್ಯಾಚುರೇಷನ್ ಬಂದ್ಬಿಟ್ಟಿದೆ. ಈಗ ಅವ್ರಿಗೆ ಇನ್ನೇನೋ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆ ಥರದ ಯುವಜನರು ಇದ್ದಾರೆ. ಹಾಗಾಗಿ ನಾವು ನಮ್ಮ ಅಕ್ಕಪಕ್ಕ ಇರೋ ಕೆಲವೇ ಯುವ ಜನರನ್ನು ನೋಡಿ ನಾವು ಎಲ್ಲ ಯುವಕರು ಹಾಳಾಗ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆ MG ರೋಡಲ್ಲಿ MG ರೋಡ್ ಆ್ಯನಿಮಲ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿ ಕುಣಿದಾಡ್ದಂಥ ಹುಚ್ಚಾಟ ಮಾಡಿದಂಥ ಯುವ ಜನರು ಬಹುಶಃ ನನ್ನ ಪ್ರಕಾರ, ಐ ಮೇ ಬಿ ರಾಂಗ್, ಬೆಂಗಳೂರಿನ ಯುವ ಜನರ ಪೈಕಿ ಒಂದು 10-15% ಇರ್ಬೋದೇನೋ ಅಷ್ಟೇ. ಆದರೆ ಮೀಡಿಯಾಗಳಲ್ಲಿ ಅವರೇ ಕಾಣಿಸೋದು ನಮಗೆ. ಆದರೆ ಇನ್ನೂ ಎಷ್ಟೋ ಜನ ಅಲ್ಲಿ ಹೋಗಿಲ್ಲ. ಈ ಸಲ ಅಂತೂ ಮಧ್ಯರಾತ್ರಿ ಪಟಾಕಿ ಹೊಡೆಯೋದು ತುಂಬ ಕಡಿಮೆ ಇತ್ತು. ನೆನ್ನೆ ನಾನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಯೂಟರ್ನ್ ಆಗ್ತಾ ಇದೆ. ಹಾಗಾಗಿ ಸಾಧ್ಯವಾ ಅನ್ನೋ ಪ್ರಶ್ನೆ ಇಟ್ಕೋಬೇಡಿ, ಸಾಧ್ಯವಾಗಬೇಕು ಅಂತ ಅಂದ್ಕೊಳ್ಳಿ. ಮತ್ತು ಒಂದು ಹೇಳ್ತೀನಿ, ನಾವು ಕೂಡ ಏನು ಮಾಡ್ತೀವಿ, ಮಕ್ಕಳನ್ನ ಚಿಕ್ಕ ಮಕ್ಕಳಲ್ಲಿ ಎಲ್ಲೋ ಎತ್ಕೊಂಡೋಗಿ ಯಾವುದೋ ಒಂದು ಇಂಗ್ಲೀಷ್ ಶಾಲೆಯಲ್ಲಿ ಹಾಕ್ಬಿಡ್ತೀವಿ. ಮಾರ್ಬಲ್ಲು ಗ್ರನೈಟು ನೋಡಿಬಿಟ್ಟು ಟಸ್ಪುಸ್ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಹಾಕ್ಬಿಡ್ತೀವಿ. ಆಮೇಲೆ ವಾವ್ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ಅಂದ್ಕೊಳ್ತೀವಿ. ಆಮೇಲೆ 14-15 ವರ್ಷ ಬಂದ ತಕ್ಷಣ ಅವ್ರು ಹುಚ್ಚುಚ್ಚಾಗಿ ಆಡೋದು ನೋಡಿಬಿಟ್ಟು ಆವಾಗ ಅವ್ರು ತುಂಬ ಅಡ್ವೈಸ್ ಮಾಡ್ತೀವಿ. ಆಗ ಅವ್ರ ಮಾತು ಕೇಳಲ್ಲ. ನಮಸ್ಕಾರ ಮಾಡೋದ್ರೆ ಮಾಡಲ್ಲ, ಪೂಜೆ ಮಾಡು ಅಂದರೆ ಮಾಡಲ್ಲ. ಚಿಕ್ಕ ವಯಸ್ಸಿಂದ ನಾವು ಅವರನ್ನು ಪಳಗಿಸ್ತಾ ಬರಬೇಕು. ಚಿಕ್ಕ ವಯಸ್ಸಿಂದಲೇ ದೇವ್ರಿಗೆ ನಮಸ್ಕಾರ ಮಾಡೋದು, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು, ಮನೆಗೆ ಯಾರಾದ್ರು ಬಂದರೆ ನಮಸ್ಕಾರ ಹೇಳೋದು, ಯಾರಾದ್ರು ಬಂದರೆ ಅವ್ರು ಏನಾರು ನೀರು ಕೊಡೋದು, ಆತಿಥ್ಯ, ಇದೆಲ್ಲ ಚಿಕ್ಕ ವಯಸ್ಸಿಂದ ಅವ್ರಿಗೆ ಬಲವಂತವಾಗಿ ಹೇಳ್ಕೊಡ್ತಾ ಬಂದಾಗ ಅವ್ರ ಲೈಫ್ ಸ್ಟೈಲ್ ಆಗಿಬಿಡುತ್ತೆ. ಅದು ಅರ್ಥ ಆಯ್ತಾ? ನಾವು ಅಷ್ಟು ವರ್ಷ ಸುಮ್ಮನಿದ್ಬಿಟ್ಟು ಟೀನೇಜಲ್ಲಿ ಅವ್ರಿಗೆ ಬುದ್ಧಿ ಹೇಳೋದಿದೆಯಲ್ಲ, ಅದು ವರ್ಕೌಟ್ ಆಗೋದಿಲ್ಲ. ಅಷ್ಟೊತ್ತಿಗೆ ಇನ್ಯಾರೋ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟಿರ್ತಾರೆ. ಸೊ ಬೀಜ ನಾವು ಬಿತ್ತಬೇಕು, ಬೀಜ ಇನ್ನೊಬ್ರು ಬಿತ್ತಬಾರ್ದು ತಲೆನಲ್ಲಿ ಅವ್ರಿಗೆ. ಬಹುಶಃ ಈಗಿನ ಮೊಮ್ಮಕ್ಕಳು ಅಜ್ಜಿನ ಕಂಡ್ರೆ 4th ಫ್ಲೋರಲ್ಲಿ ನಿಂತು ಹಾಯ್ ಹೇಳಿ 2 ಸೆಕೆಂಡಲ್ಲಿ ಟಾಟಾನು ಹೇಳಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಕೆಳಗಡೆ ಹಿಡಿದು ಹೋದ್ರೆ ಸಿಕ್ಕಾಪಟ್ಟೆ ಲಗೇಜ್ ಇರುತ್ತೆ, ತಗೊಂಬರೋರು ಯಾರು? ಹಿಂಗ ಬೇಡಪ್ಪ ಸವಾಸನೆ ಬೇಡ ಅನ್ನೋರು ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ನಮಸ್ಕಾರ. ಇತ್ತೀಚಿನ ಪರಿಸ್ಥಿತಿಯಲ್ಲಿ ಭಾವ ಅನ್ನೋದು ಅಭಾವ ಕಡಿಮೆ ಆಗಿದೆ. ಯುವ ಜನತೆಗೆ ಭಾವ ತುಂಬುವುದು ಹೇಗೆ? ಭಾವ ಇದೆಮ್ಮ. ಯಾವ ಭಾವಕ್ಕೆ ದಿಕ್ಕು ತೋರಿಸ್ಬೇಕಷ್ಟೆ. ಅದೆಲ್ಲೋ ಪಕ್ಕದ ಮನೆ ಹುಡುಗಿಗೋ ಇನ್ನೆಲ್ಲೋ ಹೊಟ್ಟೋಗ್ತಾ ಇದೆ. ಅದು ಭಾವ ಅನ್ನೋದು ಒಳ್ಳೆ ಆದರ್ಶದ ಕಡೆಗೆ ಹೋಗಬೇಕು. ದೇಶದ ಬಗ್ಗೆ ಭಾವ, ಸಂಸ್ಕೃತಿಯ ಬಗ್ಗೆ ಭಾವ, ತಂದೆ ತಾಯಿದ್ರ ಬಗ್ಗೆ ಭಾವ, ನಮ್ಮ ಸ್ನೇಹಿತರ ಬಗ್ಗೆ, ಎಲ್ಲರ ಬಗ್ಗೆ, ಶಿಕ್ಷಕರ ಬಗ್ಗೆ, ಎಲ್ಲದರ ಬಗ್ಗೆ ಭಾವ ಇರಲಿ. ಭಾವಕ್ಕೆ ದಿಕ್ಕು ತೋರಿಸ್ಬೇಕು. ಅದು ಸಹಜವಾದದ್ದು, ಮನುಷ್ಯ ಸಹಜವಾಗಿ ಬರುವಂಥದ್ದು ಭಾವನೆಗಳು. ಅದಕ್ಕೆ ದಿಕ್ಕನ್ನು ತೋರಿಸೋದು ಭಾಳ ಮುಖ್ಯ ಆಗುತ್ತೆ. ಎಲ್ಲರೂ ಸ್ವತಂತ್ರರೇ ಮನುಷ್ಯರು. ಅವ್ರು ಹೇಳಿದ ಹಾಗೆ ಅವರವ್ರು ಎಲ್ಲ ಮನುಷ್ಯರು ಸ್ವತಂತ್ರರು. ಆದರೆ ಚಿಕ್ಕ ವಯಸ್ಸಲ್ಲಿ ಇನ್ನೂ ವಿವೇಚನೆ ಬರೋ ಮುಂಚಿನ ವಯಸ್ಸಿದೆಯಲ್ಲ, ಆವಾಗ ಅವರು ದಾರಿ ತಪ್ಪೋದು ಜಾಸ್ತಿ. ದೇ ಅಡಾಪ್ಟ್ ಐಡಿಯಾಸ್. ಕಣ್ಣು ಮುಚ್ಕೊಂಡು ಇನ್ನೊಬ್ರದನ್ನು ಸ್ವೀಕರಿಸೋವಂಥ ವಯಸ್ಸದು 13ರಿಂದ 20 ವರ್ಷದ ವಯಸ್ಸಲ್ಲಿ. ಅವ್ರಿಗೆ ಪೂರ್ಣ ವಿವೇಚನೆ ಬೆಳೆದಿರಲ್ಲ. ಆವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಆವಾಗ ಯಾವುದೋ ಬಾಲಿವುಡಿನ ಕಸದ ತೊಟ್ಟಿಯಿಂದ ಯಾರೋ ಬಂದು ಇವ್ರ ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ನಾನು ಹಂಗಾಗಬೇಕು ಅಂತ ಅನ್ಕೊಂಡ್ಬಿಟ್ರೆ ಇವ್ರ ಜೀವನ ಹಾಳಾಗೋಗ್ಬಿಡತ್ತೆ. ಹಾಗಾಗಿ ಆ ಟೈಮಲ್ಲಿ ಅವ್ರಿಗೆ ಒಳ್ಳೆ ಹೀರೋಗಳು, ನಿಜವಾದ ಹೀರೋಗಳು, ಸುಮ್ಮನೆ ಶರ್ಟ್ ಬಿಚ್ಬಿಟ್ಟು ಹಿಂಗೆ ತೋರಿಸ್ಕೊಳ್ತಾರಲ್ಲ, ಅದು ಹಾರ್ಮೋನ್ ಕುಡಿದ್ಬಿಟ್ಟು ಹಿಂಗೆ ಸುಮ್ಮನೆ ಆ ಥರ ಅವರನ್ನು ಹೀರೋ ಮಾಡ್ಕೋಬಾರ್ದು. ಅವರು ನಿಜವಾದ ರಿಯಲ್ ಟೈಮ್ ಹೀರೋಸ್ ಇರ್ತಾರೆ. ಬಿಸ್ನೆಸ್ಸಲ್ಲಿ ಹೀರೋಸ್ ಬೇಕಾ ನಿಮಗೆ, ಅಥವಾ ಆರ್ಮಿನಲ್ಲಿ ಹೀರೋಗಳು ಬೇಕಾ, ಅಥವಾ ಪಾಲಿಟಿಕ್ಸಲ್ಲಿ ಹೀರೋಗಳು ಬೇಕಾ? ಎಲ್ಲ ಕ್ಷೇತ್ರಗಳಲ್ಲೂ ತುಂಬ ಸಾಧನೆ ಮಾಡಿದಂತಹ ರಿಯಲ್ ಲೈಫ್ ಹೀರೋಸ್ ಇರ್ತಾರೆ. ಅವರನ್ನು ಅವ್ರು ಕೊಟ್ಬಿಟ್ಟು ಇಂಥ ಆದರ್ಶಗಳನ್ನು ಕೊಟ್ಟರೆ ಖಂಡಿತವಾಗಿ ಭಾವನೆಗೆ ದಿಕ್ಕು ಬರುತ್ತೆ. ಭಾವನೆ ಇಲ್ಲ ಅಂತ ಹೇಳೋಕ್ಕಲ್ಲ, ಅದಕ್ಕೊಂದು ದಿಕ್ಕು ಕೊಡಬೇಕಾಗತ್ತೆ. ನೀವು ಹೇಳಿದ್ರು ಇವಾಗ ಮಕ್ಕಳಿಗೆ ಬಲವಂತಾಗಾದರೂ ಹೇಳ್ಕೊಡ್ಬೇಕು ಅಂತ. ಇವಾಗಿನ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಕೆಲವು ಮಕ್ಕಳು ವೀಕು, ಅವ್ರ ಮನಸ್ಥಿತಿನೇ ವೀಕ್ ಆಗೋಗಿದೆ. ನಾವೇನಾದರೂ ಬಲವಂತವಾಗಿ ಅವ್ರನ್ನ ಏನಾದರೂ ಹೇರಿದ್ರೆ ಅವ್ರ ಮೇಲೆ ಸೂಸೈಡ್ವರೆಗೂ ಹೋಗೋ ಅಷ್ಟು ಈ ಥರ ಆಗೋಗಿದೆ ಮಕ್ಕಳ ಪರಿಸ್ಥಿತಿ. ಇವಾಗ ಪೇರೆಂಟ್ಸು ಇವಾಗ ಹೇಳ್ಕೊಡ್ಬೇಕು ಅಂದರೆ, ಇವಾಗ ತಂದೆನೂ ಕೆಲ್ಸಕ್ಕೆ ಹೋಗೋದೆ, ತಾಯಿನೂ ಕೆಲ್ಸಕ್ಕೆ ಹೋಗೋದೆ, ಮನೆಯಲ್ಲಿ ಅಜ್ಜಿ ಇದ್ದಿರು ಇರ್ತಾರೆ,
ಅಕಸ್ಮಾತ್ ಇದ್ರೂ ಇಲ್ಲ ಅಂದ್ರಿಲ್ಲ. ಎಲ್ಲ ಸಿಂಗಲ್ ಫ್ಯಾಮ್ಲಿಗಳಾಗೋಗಿ ಮೊಬೈಲ್ಗಳಲ್ಲೇ ಎಲ್ಲನೂ ಅವರು ನೋಡೋದು, ಆ ಟೈಮ್ ಪಾಸ್ ಮಾಡೋದು ಇಷ್ಟ ಆಗೋಗಿದೆ. ಇಂಥ ಈ ಪರಿಸ್ಥಿತಿಲಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಬಲವಂತ ಮಾಡಬೇಕು ಅಂತ ಹೇಳಲೇ ಇಲ್ಲ. ನಾನು ಆವಾಗಲೇ ಹೇಳಿದ್ದು ತುಂಬ ಪೇಷನ್ಸ್ ಬೇಕು, ಹೇರಕ್ಕಾಗಲ್ಲ ಅಂತಲೇ ಹೇಳಿದ್ದು. ಯಾಕೆಂದರೆ ಮನಸ್ಸುಗಳು ತುಂಬ ಸೂಕ್ಷ್ಮ. ಹಾಗಾಗಿ ಅವರು ಆ ಮುಗ್ಧತೆ ಇರುತ್ತೆ, ಆ ಪರ್ಟಿಕ್ಯುಲರ್ಲಿ ಅಡಾಲೆಸೆಂಟ್ ಏಜ್ ಇದೆಯಲ್ಲ, ಮತ್ತು ಮನುಷ್ಯ ವ್ಯಕ್ತಿತ್ವದಲ್ಲೂ ಕೂಡ ಕೆಲವರು ತುಂಬ ಹೈಪರ್ ಸೆನ್ಸಿಟಿವ್ ಇರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ನೋವಾದರೂ ಹೋಗಿ ಡುಬುಕ್ಕಂತ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಚಿಕ್ಕದಕ್ಕೆಲ್ಲ. ಇದೆಲ್ಲ ಆಗೋದುಂಟು. ಹಾಗಾಗಿ ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ. ಒಂದು ಮಗುಗೆ 10 ಸಲ ಬಾರಿಸಿ 11 ಸಲ ಸರಿಯಾಗಿ ಓಡಾಡ್ಕೊಂಡೇ ಇರ್ತಾನೆ. ಆದರೆ ಕೆಲವು ಮಕ್ಕಳಿಗೆ ಒಂದು ಚೂರು ಅಂದರೆ ಸಾಕು, ಅವರಲ್ಲೇ ಕುಸಿದು ಬಿಡ್ತಾರೆ. ಆ ಮಗುವಿನ ಮನಸ್ಸನ್ನು ನೋಡಿಕೊಂಡು ನಾವು ಅದನ್ನು ಡಿಫ್ರೆನ್ಷಿಯೇಟೆಡ್ ಟೀಚಿಂಗ್ ಅಂತ ಹೇಳ್ತಾರೆ. ಇವತ್ತು ಬರ್ತಾ ಇದೆ ಅದು ವಾಪಸ್ಸು. ಅಂದರೆ ಯಾವ್ಯಾವ ಮಗುವಿಗೆ ಹೇಗೆ ಪಾಠ ಮಾಡಬೇಕು ಅಂತ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳ ಮೇಲೆ ಯಾವುದನ್ನು ಬಲವಂತ ಮಾಡೋಕ್ಕಾಗಲ್ಲ. ಜೊತೆಗೆ ಅವ್ರಿಗೆ ಈಗೋ ಹರ್ಟ್ ಆಗಬಾರ್ದು, ಈಗೋ ಹರ್ಟ್ ಆಗೋ ಥರ ನಾವು ಮಾತಾಡಬಾರ್ದು. ನಾವು ಆ ವಯಸ್ಸಲ್ಲಿ ಇದ್ದಾಗ ಹೆಂಗಿದ್ವಿ, ನಮ್ಗೇನು ಆಸೆ. ಇಲ್ಲಿ ಯಾವ ರೀತಿ ಮನಸ್ಥಿತಿ ಬರುತ್ತೆ ನಿಜಕ್ಕೂ ಒಳ್ಳೆ ಪ್ರಶ್ನೆ ಅವ್ರು ಮಾಡಿರೋದು. ನಾವು ಹಲವು ಸುದ್ದಿಗಳನ್ನು ನೋಡ್ತಾ ಇರ್ತೀವಿ. ಹೋಮ್ವರ್ಕ್ ಮಾಡು ಅಂತ ಹೇಳಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ. ಮೊಬೈಲ್ ಕೊಡಲಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ. ಏನಾದರೂ ಹೇಳಿಬಿಟ್ರೆ ಎಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಅನ್ನೋಂಥ ಭಯ ಪೇರೆಂಟ್ಸ್ಗಳನ್ನ ಕಾಡ್ತಾ ಇದೆ. ಹೀಗಾಗಿ ಏನು ಹೇಳಬೇಕು, ಏನು ಹೇಳಬಾರ್ದು, ಹೇಳೋದೇ ಬಿಟ್ಬಿಟ್ರೆ ಅವ್ರು ಇಚ್ಛೆ ಬಂದಂಗೆ ಇರಲಿ ಅನ್ನೋ ರೀತಿ ಮನಸ್ಥಿತಿಗೂ ಪಾಪ ಪೇರೆಂಟ್ಸ್ಗಳು ಬಂದ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ. ಇದನ್ನ ಹೆಂಗೆ ನಾವು ಆತ್ಮಹತ್ಯೆ ಪರಿಹಾರವಲ್ಲ ಅನ್ನೋದನ್ನ ಚಿಕ್ಕ ಮಕ್ಕಳಿಂದ ಹೇಳ್ಕೊಂಬರ್ಬೇಕು ಇನ್ಮೇಲೆ. ಅಷ್ಟೇ, ಎಲ್ಲದಕ್ಕೂ ಆತ್ಮಹತ್ಯೆ ಪರಿಹಾರ ಅಲ್ಲ. ನಮ್ಮ ಪುರಾಣಗಳು ಹೇಳತ್ವೆ, ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಆಯಸ್ ಮುಗಿಯೋವರೆಗೂ ನಾವು ಬದುಕಿರ್ಬೇಕು ದೇಹದಲ್ಲಿ. ಆಯಸ್ ಮುಗಿಯೋ ಮುಂಚೆ ನಾವು ಹಿಂಗೆ ದುರ್ಮರಣ ಆಯಿತು, ಆತ್ಮಹತ್ಯೆ ಆಯಿತು, ಪಿಶಾಚಿ ಥರ ಓಡಾಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಅಲ್ಲ, ಅದು ಏನು ವಿಷಯನೇ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರಿಹಾರ ಅಲ್ಲ ಅಂತ ಹೇಳ್ಬಿಟ್ರೆ ಅದೊಂದು ಹೊಸ ವಿಚಾರ ತಲೆಗೆ ಹಾಕ್ಸ್ಬಿಡ್ತೀವಿ ಅನ್ನೋ ಒಂದು ಭಯನೂ ಇದೆ. ಇಲ್ಲ ಅಲ್ಲ, ಅವ್ರನ್ನ ಗಟ್ಟಿ ಮಾಡಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ತುಂಬ ಚೆನ್ನಾಗಿ ಹೇಳ್ತಾರೆ. ಯುವ ಜನತೆಯ ಕಲ್ಪನೆ ಕೊಡ್ತಾರೆ. ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಆ್ಯಂಡ್ ವಿಲ್ ಆಫ್ ದ ಥಂಡರ್ ಅಂತ. ಮಸಲ್ಸ್ ಆಫ್ ಐರನ್ ಅಂದರೆ ಈ ಜಂಕ್ ಫುಡ್ ತಿನ್ಕೊಂಡು, ಮ್ಯಾಗಿ ನೂಡಲ್ಸ್ ತಿನ್ಕೊಂಡು 10 ಗಂಟೆಗೆ ಎದ್ದೇಳೋದು, ಅಲ್ಲಿ ನ್ಯೂ ಇಯರ್ ಬ್ಯಾಶಲ್ಲಿ ಕುಡ್ಕೊಂಡ್ಬಿದ್ರೆ ಯಾರಿಗೂ ಮಸಲ್ಸ್ ಆಫ್ ಐರನ್ ಬರಲ್ಲ. ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ರನ್ನಿಂಗ್ ಮಾಡಿ, ಇದು ಮಾಡಿ, ಒಳ್ಳೆಯ ಅಮ್ಮ ಕೊಟ್ಟಿರೋ ರಾಗಿ ಮುದ್ದೆ ತಿಂದರೆ ಮಾತ್ರನೇ ಮಸಲ್ಸ್ ಆಫ್ ಐರನ್ ಬರೋದು. ಹಾಗಾಗಿ ಯುವ ಜನತೆ ಮಸಲ್ಸ್ ಆಫ್ ಐರನ್ ಬೆಳೆಸ್ಕೊಳ್ಬೇಕು. ಅಂದರೆ ಒಳ್ಳೆ ಆಹಾರ, ಒಳ್ಳೆ ವ್ಯಾಯಾಮ, ಒಳ್ಳೆ ನಡತೆ. ನರ್ವ್ಸ್ ಆಫ್ ಸ್ಟೀಲ್, ನರ್ವ್ಸ್ ಅಂದರೆ ಏನು? ಭಾವನಾ ಶಕ್ತಿ, ಉಕ್ಕಿನಂಥ ಭಾವನಾ ಶಕ್ತಿ. ಅಂದರೆ ಈ ಥರ ಯಾರೋ ನನ್ನ ಬೈದ್ರಾ, ಟೀಚರ್ ಬೈದ್ರಾ, ದುಃಖ ಪಟ್ಬಿಡೋದು, ಪಕ್ಕದ ಮನೆ ಹುಡುಗಿ ಬೇಡ ಇಲ್ಲ ಅಂದ್ಬಿಟ್ಲಾ ಹೋಗಿ ಸುಸೈಡ್ ಮಾಡ್ಕೊಳ್ಳೋದು, ಪಿಂಪಲ್ಸ್ ಬಂದುಬಿಟ್ಟ ಡಿಪ್ರೆಷನ್ ಹೋಗೋ ಹುಡುಗಿ ಒಬ್ಳು ನನ್ನ ಹತ್ರ ಬಂದಿದ್ಲು ಕೌನ್ಸಲಿಂಗ್ಗೆ, ಪಿಂಪಲ್ ಬಂದಿದೆ ಅಂತ. ಗೊತ್ತಾ? ನಗ್ತೀರಾ ಅಳ್ತೀರಾ ಹೇಳಿ. ಅಂದರೆ ಅಷ್ಟು ಈ ಫೇರ್ ಆ್ಯಂಡ್ ಲವ್ಲಿ ಸಿಂಡ್ರೋಮ್ ಅಂತ ಅದನ್ನು ನಾನು ಕರಿತೀನಿ. ಇಂಥದ್ದಕ್ಕೆ ಅಂದರೆ ಜೀವನದಲ್ಲಿ ಸುಖ ಬರಲಿ, ದುಃಖ ಬರಲಿ, ಅನುಕೂಲವಾಗಲಿ, ವ್ಯತಿರೇಕವಾಗಲಿ, ಅಥವಾ ನಾನು ಕೇಳಿದ ಸಿಕ್ಕಲಿ ಸಿಕ್ಕದಿರಲಿ, ನಾನು ಎಲ್ಲದಕ್ಕೂ ನಾನು ದುಃಖ ಪಡಬೇಕಾಗಿಲ್ಲ. ಎಲ್ಲರಿಗೂ ಕೆಲವು ಸಿಕ್ಕತ್ತೆ, ಕೆಲವು ಸಿಕ್ಕಲ್ಲ. ಹಾಗಾಗಿ ನನಗಿದು ಸಿಕ್ತು, ಇದು ಸಿಕ್ಕಲಿಲ್ಲ, ಓಕೆ, ಐ ವಿಲ್ ಗೋ ಅಹೆಡ್, ಇದೊಂದು ಚಾಪ್ಟರ್ ಮುಗೀತು, ಮುಂದೆ ಹೋಗಬೇಕು. ಈ ಥರ ಮಕ್ಕಳನ್ನ ನಾವು ತಯಾರು ಮಾಡೋಕ್ಕೆ ಭಗವದ್ಗೀತೆ ಬೇಕಿರೋದು. ಗೊತ್ತಾಯ್ತಾ? ಸೊ ನರ್ವ್ಸ್ ಆಫ್ ಸ್ಟೀಲ್, ಅದು ವಿವೇಕಾನಂದ ಹೇಳ್ತಾರೆ. ಭಾವನಾ ಶಕ್ತಿ ಏನೇ ಸಿಕ್ಕಲಿ, ಜೀವನದಲ್ಲಿ ಎಷ್ಟೋ ಜನ